ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಎಲಿಗೆನ್ಸ್. ಫ್ರೆಂಡ್ಸ್, ನೀವು ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ಥರ ಹೊಸ ಹೊಸ ಡಿಸೈನ್ನ ಈಸಿಯಾಗಿ ನಾರ್ಮಲ್ ಸೂಜಿನಲ್ಲಿ ಹೇಗೆ ನೀವು ಮಾಡ್ಕೊಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ನನಗೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಈಸಿ ಡಿಸೈನ್ನ ನಾರ್ಮಲ್ ಸೂಜಿನಲ್ಲಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಫಸ್ಟ್ ನಾನು B7000 ಗ್ಲೂ ತೊಗೊಂಡಿದ್ದೀನಿ. ಹಾಗೆ ಬಾಲ್ ಚೈನ್ ತೊಗೊಂಡಿದ್ದೀನಿ ಚಿಕ್ಕ ಸೈಜ್ದು. ನೀಟಾಗಿ ಗ್ಲೂ ಅಪ್ಲೈ ಮಾಡಿಕೊಂಡು ಈ ರೀತಿ ಸ್ಟಾರ್ಟಿಂಗಿಂದ ಗ್ಲೂ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ. ಎಡ್ಜಿಗೆ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ. ಬಾಲ್ ಚೈನ್ ನನಗೆ ಚಿಕ್ಕ ಸೈಜ್ ತೊಗೊಂಡಿದ್ದೀನಿ ಇಷ್ಟು ದಿನ ಉಪಯೋಗಿಸೋದಕ್ಕಿಂತ. ಹಾಗೆ ನೆಕ್ಸ್ಟು ನಾನಿಲ್ಲಿ 4mm ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಸೂಜಿ ದಾರ ತಗೊಂಡು ಬಾಲ್ ಚೈನ್ ಪಕ್ಕದಲ್ಲಿ ಈ ಥರ ನೀಟಾಗಿ MM ಬೀಡ್ಸನ್ನು ಸ್ವಲ್ಪನೇ ಪೋಣಿಸ್ಕೊಳ್ತಾ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ಗ್ಲೂ ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಮಧ್ಯ ಮಧ್ಯ ಗ್ಯಾಪ್ ಬಿಟ್ಕೋಬೇಡಿ. ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲ ಮಣಿಗಳು ಅಂಟ್ಕೋಬೇಕಲ್ಲ ನೀಟಾಗಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅವಾಗ ನಿಮಗೆ. ಸ್ವಲ್ಪನೇ ತಗೊಂಡು ನೀಟಾಗಿ ಪೋಣಿಸ್ಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ನಾನಿಲ್ಲಿ ಸೇಮ್ ಗ್ಲೂ ಅಪ್ಲೈ ಮಾಡಿಕೊಂಡು ಇನ್ನೂ ಒಂದು ಸ್ಟೆಪ್ಪು ಬಾಲ್ ಚೈನ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನೀಟಾಗಿ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ ಐ ಶೇಪ್ದು ಈ ಥರ ಕ್ಲಿಪ್ ಸ್ಟೋನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ದೇ ತೊಗೊಂಡು ಇದು. ನೆಕ್ಸ್ಟು ನಾನಿಲ್ಲಿ ನಾರ್ಮಲ್ ಫ್ಯಾಬ್ರಿಕ್ ಗ್ಲೂ ತೊಗೊಂಡು ಈ ಥರ ಈ ಶೇಪ್ನಲ್ಲಿ ನಾನು ಯಾವ ಥರ ತೋರಿಸಿದ್ದೀನಿ ಈ ಥರ ವಿ ಶೇಪ್ನಲ್ಲಿ ಈ ಥರ ನೀಟಾಗಿ ಗ್ಲೂ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಅದೇ ಶೇಪ್ನಲ್ಲಿ ಸೇಮ್ ಐ ಸ್ಟೋನನ್ನು ಈ ರೀತಿ ಸ್ಟಿಕ್ ಮಾಡ್ಕೊಳ್ತಾ ಹೋಗಿ. ಆಮೇಲೆ ಎರಡೆರಡು ಮಣಿ ಆದ ನಂತರ ಗ್ಯಾಪ್ ಬಿಟ್ಟು ಮತ್ತೆ ಸೇಮ್ ಅದೇ ಥರ ಈ ಶೇಪಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ 4mm ಬೀಡ್ಸ್ ಸ್ಟಿಕ್ ಮಾಡಿದಲ್ಲ ಅದು 2 ಮಣಿ ಬಿಟ್ಟು ಮಾಡ್ಕೊಳ್ಳಿ ಗ್ಯಾಪು. ಎರಡೆರಡು ಬಿಟ್ಟು ಮಾಡಿದ್ದೀನಿ ನಾನು. ಈ ಥರ ನೀಟಾಗಿ ಸ್ಟಿಕ್ ಆದಮೇಲೆ ನೆಕ್ಸ್ಟು ನಾನು ಮತ್ತೆ ಇಲ್ಲಿ 4mm ಬೀಡ್ಸ್ ಸೇಮ್ ಅದೇ ಬೀಡ್ಸನ್ನೇ ತೊಗೊಂಡಿದ್ದೀನಿ. ಅದೇ ಥರ ಸೂಜಿ ದಾರ ತಗೊಂಡು ಈ ಶೇಪ್ನಲ್ಲಿ ಅನಿಸಿದೆಯಲ್ಲ ಅದ್ರ ಮೇಲ್ಗಡೆಯಿಂದ ನಾನು ತೋರಿಸಿರೋ ರೀತಿ ಒಂದು 4mm ಬೀಡ್ಸು ಮತ್ತು 2 ಶುಗರ್ ಬೀಡ್ಸು. 4mm ಬೀಡ್ಸ್ ಒಂದು, ಶುಗರ್ ಬೀಡ್ಸ್ ಎರಡನ್ನು ಹಾಕ್ಕೊಂಡು ಈ ರೀತಿ ಸೇಮ್ ಅದನ್ನು ವಿ ಶೇಪ್ನಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಉಲ್ಟಾ ಸೈಡಿಂದನೂ ಒಂದ್ಸರಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ. ಈ ಶೇಪ್ದು ಐ ಸ್ಟೋನ್ ಇರುತ್ತಲ್ಲ ಅದರಿಂದ ಸ್ವಲ್ಪ ಮೇಲೆಯಿಂದ ಮಾಡ್ತೀವಿ. ನೋಡಿ
ಈ ಥರ ಮಾಡಿ ಬ್ಯಾಕ್ ಸೈಡ್ನಲ್ಲಿ ಒಂದೊಂದು ಆದಂಗೂ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಇದೇ ಥರ ಮಾಡಿ. ನೋಡಿ ಈಗ ಫಿನಿಶಿಂಗ್ ಆಗಿದೆ. ನೋಡಿ ಎಷ್ಟು ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ಲೀವ್ಸಿಗೂ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ಬಾಲ್ ಚೈನು 4 mm ಬೀಡ್ಸು ಅದೇ ರೀತಿ ರಾಯಿ ಸ್ಟೋನ್ ಅನಿಸ್ಬಿಟ್ಟು ಸೇಮ್ ಅದೇ ಥರ ವಿ ಶೇಪ್ನಲ್ಲಿ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಮತ್ತೆ ರ್ಯಾಂಡಮ್ ಆಗಿ ಈ ಥರ ಬುಟ್ಟ ಮಾಡೋದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಸ್ಲೀವ್ಸಿಗೂ ಅಷ್ಟೇ ಅದಕ್ಕೂ ಸೇಮ್ ನಾನು 4 mm ಬೀಡ್ಸ್ ಯೂಸ್ ಮಾಡಿದೆ ತೊಗೊಂಡಿದ್ದೀನಿ. ಹಾಗೆ ಶುಗರ್ ಬೀಡ್ಸು ಸೇಮ್ ಸೂಜಿ ದಾರ ತೊಗೊಂಡು ಮಾರ್ಕ್ ಮಾಡ್ಕೊಂಡು ಜಾಗಕ್ಕೆ ಈ ಥರ ಒಂದು 4 mm ಬೀಡ್ಸು ಒಂದು ಶುಗರ್ ಬೀಡ್ಸ್ನ ಅದನ್ನು ಸೇಮ್ ಮೊದಲು ವಿ ಶೇಪ್ನಲ್ಲಿ ಮಾಡ್ಕೊಳ್ಳಿ. ಆಚೆ ಈಚೆ ಎರಡು ಮಧ್ಯದಲ್ಲಿ ಸಹ ಒಂದು ವಿ ಶೇಪ್ ಆದ ನಂತರ ಅದರ ಮಧ್ಯದಲ್ಲಿ ಮತ್ತೆ ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಸಹ ಬ್ಯಾಕ್ ಸೈಡ್ನಲ್ಲಿ ನಾಟ್ ಹಾಕ್ಕೊಳ್ಳಿ. ನೋಡಿ ಈಗ ಫಿನಿಶಿಂಗ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಪಿಂಕ್ ಸ್ಯಾರಿಗೆ ಮ್ಯಾಚಿಂಗ್ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನೀವು ಯಾವುದೇ ರೀತಿ ಆ್ಯರಿ ವರ್ಕು ಕೂಡ ಇಷ್ಟು ಚೆನ್ನಾಗಿ ಬರೋಲ್ಲ. ನಿಮಗೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ತುಂಬಾ ನೀಟಾಗಿ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು.